ವಿಜಯಪುರದ ಕಂದಕಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಇಂದಿನಿಂದ ಏಪ್ರಿಲ್ 14ರವರೆಗೆ ಸಮಾನತೆಯ ಅರಿವಿನ ಹಬ್ಬ ಅಂಬೇಡ್ಕರ್ ಹಬ್ಬ ವಿಜಯಪುರ ಇದರ 2ನೇ ಆವೃತ್ತಿ ನಡೆಯಲಿದೆ. ಇದರ ಜೊತೆಗೆ ಜ್ಯೋತಿಬಾ ಫುಲೆಯವರ 199ನೇ ಜಯಂತಿ ಆಚರಣೆ ಹಾಗೂ ಮಹಾತ್ಮ ಜ್ಯೋತಿ ಫುಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಡೆಯಿತು. ಬಸವಣ್ಣ, ಜ್ಯೋತಿಬಾ, ಸಾವಿತ್ರಿ ಫುಲೆ, ಫಾತಿಮಾ ಶೇಖ್, ಬಾಬಾ ಸಾಹೇಬರ ಚಿಂತನೆಗಳ ಸಮಾಗಮವಾಗಲಿರುವ ಈ ಕಾರ್ಯಕ್ರಮವನ್ನು ದಲಿತ ವಿದ್ಯಾರ್ಥಿ ಪರಿಷತ್ ಹಾಗೂ ವಿಜಯಪುರ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘ ಸಂಸ್ಥೆಗಳು ಆಯೋಜಿಸಿದ್ದು, ಇಂದು ಬೆಳಗ್ಗೆ 10:30ಕ್ಕೆ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ ಸಾಗಿ ಬಂತು. ಮೆರವಣಿಗೆಯನ್ನ ತೆಂಕಣಗಾಳಿ ದಿನಪತ್ರಿಕೆಯ ಸಂಪಾದಕರಾದ ಪ್ರಭು ಮಲ್ಲಿಕಾರ್ಜುನ ಮರ, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ರಫೀಕ್ ಟಪಾಲ, ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆಯ ವಿಜಯಪುರ ಇದರ ಅಧ್ಯಕ್ಷರಾದ ಡಾ. ಬಿಎಂ ಬೀರದಾರ ಉದ್ಘಾಟಿಸಿದರು. ಬಳಿಕ ಪುಸ್ತಕ ಮಳಿಗೆಗೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕುಲಸಚಿವರಾದ ಸೋಮಲಿಂಗ ಗೆಣ್ಣೂರ ಚಾಲನೆಯನ್ನ ನೀಡಿದರು. ನಂತರ 11 ಗಂಟೆಗೆ ಆರಂಭಗೊಂಡ ಸಭಾ ಕಾರ್ಯಕ್ರಮದಲ್ಲಿ ಡಾ. ಫೈರೋಜಾ ಹುಸೇನಿ ಇನಾಮದಾರ, ಪೀಠಾಧಿಪತಿಗಳು ಮನಗೂಳಿ ಶರೀಫ್ ಇವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ವಿಜಯಪುರ ವೇದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ. ಶಿವಾನಂದ ಕೇಲೂರ ಗೌರವ ಉಪಸ್ಥಿತಿ ವಹಿಸಿದರು. ಧಾರವಾಡದ ಸಾಹಿತಿಗಳಾದ ಡಾ. ವೈ.ಎಂ. ಭಜಂತ್ರಿ ಅವರು ಅಭಿನಂದನಾ ನುಡಿಗಳನ್ನಾಡಿದರು. ಯಾದಗಿರಿ ಸಾಹಿತಿಗಳಾದ ಡಾ. ಜಯದೇವಿ ಗಾಯಕವಾಡ್ ಅವರು ಉಪನ್ಯಾಸ ನೀಡಿದರು. ಗದಗ ದಲಿತ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾ. ಅರ್ಜುನ ಕೊಳಸಂಗಿಯ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಶ್ರೀನಾಥ ಪೂಜಾರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಬಳಿಕ ಮಹಾತ್ಮ ಜ್ಯೋತಿಬಾ ಫುಲೆ ಪ್ರಶಸ್ತಿ ನೀಡಲಾಯಿತು. ಕಲಬುರಗಿಯ ಎಬಿ ಹೊಸಮನಿಯವರಿಗೆ ಮಹಾತ್ಮ ಫುಲೆ ಕ್ರಾಂತಿ ಜ್ಯೋತಿ ಪ್ರಶಸ್ತಿ, ಹಾರೋಗೇರಿ ಲತಾರಾಮು ನಡೋಣಿಯವರಿಗೆ ಮಹಾತ್ಮ ಫುಲೆ ಅರಿವಿನ ಜ್ಯೋತಿ ಪ್ರಶಸ್ತಿ, ಧಾರವಾಡದ ಡಾ. ಜಿನದತ್ತ ಹಡಗಲಿ ಅವರಿಗೆ ಮಹಾತ್ಮ ಫುಲೆ ಸಮತಾ ಪ್ರಶಸ್ತಿ, ಬೆಂಗಳೂರು ಗ್ರಾಮಾಂತರದ ಲೋಕೇಶ್ ಎಂ ಅವರಿಗೆ ಮಹಾತ್ಮ ಫುಲೆ ಅಕ್ಷರ ಜ್ಯೋತಿ ಪ್ರಶಸ್ತಿ, ಕೊಪ್ಪಳದ ಶ್ರೀಮತಿ ಸಾವಿತ್ರಿ ಮುಜಾಮದಾರ ಅವರಿಗೆ ಮಹಾತ್ಮ ಫುಲೆ ಸತ್ಯಶೋಧಕ ಪ್ರಶಸ್ತಿ, ವಿಜಯಪುರದ ಡಾ. ಕಾತು ನಬಿ ಗಡೇದ ಅವರಿಗೆ ಮಹಾತ್ಮ ಫುಲೆ ಅಕ್ಷರ ಜ್ಯೋತಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಿಂದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ಈ ಅಂಬೇಡ್ಕರ್ ಹಬ್ಬದಲ್ಲಿ ಎಲ್ಲಾ ಧರ್ಮದ ಜನರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪಿಆರ್ ಗುಡಿಮಣಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಶ್ರೀಮಂತರಿದ್ದಾರೆ. ಇದು ನಿಜವಾದ ಭಾರತ ಅಲ್ಲ. ಇದು ನಿಜವಾದ ಭಾರತ ಅಲ್ಲ. ಹೊರಗೆ ಹಳ್ಳಿಗೆ ಬರ್ರಿ, ನಿಜವಾದ ದೇಶ ಹಳ್ಳಿಯಲ್ಲಿದೆ. ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಊರ ಒಳಗಡೆ ಬರುವುದಕ್ಕೆ ಇಲ್ಲ. ಸೂರ್ಯೋದಯ ತಾವೆಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿದ್ದೀರಿ, ವೇದಿಕೆಯ ನಿರ್ಭಾಗದಲ್ಲಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನನ್ನ 2 ಮಾತುಗಳನ್ನು ಅಭಿನಂದನೆ ಪರವಾದ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯರೇ, ನಾವೆಲ್ಲ ಇತ್ತೀಚೆಗೆ ಅಂಬೇಡ್ಕರರ ಫಲಾನುಭವಿಗಳಾಗ್ತಾ ಇದ್ದೀವಿ ಹೊರತಾಗಿ ಅಂಬೇಡ್ಕರರ ಆದರ್ಶ ಮತ್ತು ತತ್ವಗಳ ವಾರಸುದಾರರಾಗ್ತಾ ಇಲ್ಲ. ನಮಗೆಲ್ಲ ಫಲಾನುಭವಿಗಳಾಗ್ತಾ ಇದ್ದೀವಿ. ಸಂವಿಧಾನದಿಂದ ನಮಗೇನು ಅದರ ತತ್ವ ಆದರ್ಶಗಳನ್ನು ಪಾಲಿಸೋದ್ರಿಂದ ತುಂಬ ಹಿಂದಿದ್ದೀವಿ. ಮಹಾತ್ಮ ಜ್ಯೋತಿಬಾ ಫುಲೆಯವರ 190ನೇಯ ಕೂಡ ಇರಲಿಲ್ಲ. ಯಜ್ಞ ಯಾಗಾದಿಗಳು ನಡೀತು ಅಂತ ಹೇಳಿದ್ರೆ ಮಹಿಳೆಯರಿಗೆ ಹಿಂದೆ ಇಟ್ಟು ಯಜ್ಞ ಯಾಗಾದಿಗಳನ್ನು ನಡೆದಿದೆ. ಯಾವುದೇ ಒಂದು ಶುಭ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮಹಿಳೆಯರಿಗೆ ಅವಕಾಶ ಇರ್ತಿರಲಿಲ್ಲ. ಆದರೆ 6ನೇ ಶತಮಾನದಲ್ಲಿ ಗೌತಮ ಬುದ್ಧ ಮೊಟ್ಟ ಮೊದಲು ಧಾರ್ಮಿಕವಾಗಿ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟ. ಭಿಕ್ಷುಣಿ ಸಂಘವನ್ನ ನಿರ್ಮಾಣ ಮಾಡುವುದರ ಮೂಲಕ ಭಾರತ ದೇಶದಲ್ಲಿ 500 ಜನ ಭಿಕ್ಷುಣಿಯರು ಹೇರಿನಾಥವನ್ನ ಹಾಡಿರ್ತಕ್ಕಂಥ ಹಾಡು ಇವತ್ತಿಗೂ ಈ ದೇಶದ ಚರಿತ್ರೆಯಲ್ಲಿ ಮಾಸಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬುದ್ಧನ ಸಂಘದಲ್ಲಿರ್ತಕ್ಕಂಥ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂಥ ಭಿಕ್ಷುಣಿ ನಾಟಕಗಳನ್ನ ಎಲ್ಲಿಂದ ತರಿಸೋದು, ಯಾವ ರೀತಿ ನಾಟಕ ಇರಬೇಕು ಅಂತ ಹೇಳಿ ಚರ್ಚೆ ಮಾಡಿದಾಗ ಈ ಅಂಬೇಡ್ಕರ್ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ನಾಟಕಗಳನ್ನ ಹುಡುಕಿ ನಮಗೆ ಉಳಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಐಎಸ್ ಪೋದ್ದಾರ್ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಮಗೆ ಅವ್ರನ್ನ ಅಭಿನಂದಿಸೋಣ. ನಮ್ಮ ಜೊತೆಲಿದ್ದಾರೆ ಸರ್ ಅವರು. ಅದೇ ರೀತಿ ಈ ಕಾರ್ಯಕ್ರಮದ ಭಾಗ ಆಗಿರ್ತಕ್ಕಂಥ ವಿವಿಧ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಎಲ್ಲ ಸಮುದಾಯದ ಹಿರಿಯರು, ನೀವು ಶರಣು 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 ಶರಣು
ಭೂಮಿ ತಾಯಿಗೆ ನಮನ. ನಮನ 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 ಭೂಮಿ ತಾಯಿಗೆ ನಮನ. ಜೀವ ಜೀವನಕ್ಕೆ ಜನ್ಮವಿತ್ತ ತಾಯಿ ತಂದೆಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ತಾಯಿ ತಂದೆಗೆ ನಮಸ್ಕಾರ. ಅನ್ನ ನೀಡಲು ದಣಿದು ದುಡಿವ ಶ್ರಮಿಕ ರೈತರಿಗೆ ವಂದನೆ. ವಂದನೆ ವಂದನೆ ಶ್ರಮಿಕ ರೈತರಿಗೆ ವಂದನೆ. ಕಲೆ ಸಂಸ್ಕೃತಿಯ ಬೆಳೆಸಿದ ಕಲಾವಿದರಿಗೆ ಶರಣು. ಶರಣು ಶರಣು ಕಲಾವಿದರಿಗೆ.